ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಶುಭ ದಿನ. ಇವತ್ತು ನಾನು ನಿಮಗೆ ಬಾಳೆ ಎಲೆ ಕಡುಬನ್ನು ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಅಕ್ಕಿಯಿಂದ ಅದಕ್ಕೆ ಯಾವುದೇ ರೀತಿ ಅಕ್ಕಿ ನೆನೆಸಬೇಕಾಗಿರೋಂಥದ್ದಿಲ್ಲ. ಬರೀ ಒಣ ಅಕ್ಕಿನ ಬಳಸ್ಕೊಂಡು ಬಾಳೆ ಎಲೆ ಕಡುಬು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಶಿವಮೊಗ್ಗ ಭಾಗದಲ್ಲಿ ಮಾಡುವಂಥದ್ದು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿರೋಂಥದ್ದು. ಸೊ ತುಂಬಾ ಈಸಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇದು ಕಡುಬು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆಮೇಲೆ ತುಂಬ ಈಸಿ ಆಗಿದೆ ಅಂತ ಖಂಡಿತವಾಗ್ಲೂ ನಿಮ್ಗೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು. ಹಾಗೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಬಾಳೆ ಎಲೆಯಿಂದ ಮಾಡುವಂತಹ ಕಡುಬು ಎಷ್ಟೊಂದು ರುಚಿಯಾಗಿ ಬರುತ್ತೆ ಅಂದರೆ ನೀವು ಒಂದ್ಸಲ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮೃದುವಾಗಿರುತ್ತೆ. ಜೊತೆಗೆ ತೆಂಗಿನಕಾಯಿ ಕೆಂಪು ಚಟ್ನಿನ ಮಾಡಿಕೊಂಡ್ರೆ ವಾವ್, ಎಷ್ಟೊಂದು ಅದ್ಭುತವಾಗಿರುತ್ತೆ ಅಂತ ಹೇಳಿದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಒಂದು ಸಲ ಅಕ್ಕಿಯಿಂದ ಬಾಳೆ ಎಲೆ ಕಡುಬು ಮಾಡಿ ನೋಡಿ. ಇದಕ್ಕೆ ಹೆಚ್ಚು ಯಾವುದೇ ಸಾಮಗ್ರಿಗಳು ಬೇಕಿಲ್ಲ. ಅಕ್ಕಿ ಮತ್ತು ಬಾಳೆ ಎಲೆ ಇದ್ದರೆ ಆಯಿತು. ಚಟ್ನಿಗೂ ಅಷ್ಟೇ ತೆಂಗಿನಕಾಯಿ ಮತ್ತು ಕೆಂಪು ಮೆಣಸು ಅಥವಾ ಖಾರದ ಪುಡಿ ಅಷ್ಟೇ. ಸೊ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನೀವೇ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಏನೇನು ಬೇಕು ನೋಡೋಣ. ಮೊದಲನೇದಾಗಿ ನಾನು ಜಾರ್ ತೊಗೊಂಡಿದ್ದೀನಿ, ಇಲ್ಲಿ ಮಿಕ್ಸಿ ಜಾರು. ಈ ಮಿಕ್ಸಿ ಜಾರ್ಗೆ ನಾನು ಅಕ್ಕಿಯನ್ನು ಹಾಕ್ಕೊಳ್ತೀನಿ, ಒಣ ಅಕ್ಕಿಯನ್ನು, ಏನು ನಾವು ರೈಸ್ ಮಾಡಲಿಕ್ಕೆ ಬಳಸ್ತೀವಲ್ವ ಅದೇ ಅಕ್ಕಿಯನ್ನು 2 ಗ್ಲಾಸಷ್ಟು ತಗೋತಾ ಇದ್ದೀನಿ. ಅಂದರೆ ನಾನು 3 ಜನಕ್ಕೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ 2 ಗ್ಲಾಸನ್ನು ಅಕ್ಕಿ ತೊಗೊಂಡು ನಾನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ. ಅದನ್ನು ತರಿಯಾಗಿ ರುಬ್ಕೊಳ್ಬೇಕು. ಜೊತೆಗೆ ಅಕ್ಕಿಯನ್ನು ನಾನು ತರಿಯಾಗಿ ರುಬ್ಕೊಳ್ತೀನಿ, ನಿಮ್ಗೆ ತೋರಿಸ್ತೀನಿ ಇವಾಗ. ಇಲ್ಲಿ ನಾನು ಸ್ಟವ್ ಮೇಲೆ ಬಾಣಲೆನ ಇಟ್ಟಿದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೋಡಿ, 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಡ್ತೀನಿ. ಈಗ ನೋಡಿ, ನಾನು ಮಿಕ್ಸಿಗೆ ಹಾಕಿ ಅಕ್ಕಿಯನ್ನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ, ಇಷ್ಟು ತರಿ ಇದ್ದರೆ ಸಾಕು. ನೋಡಿ, ಈ ಥರ ತುಂಬ ದೊಡ್ಡದಾಗಿ ಬೇಡ, ತುಂಬ ಹಿಟ್ಟಾಗೂ ಮಾಡ್ಕೋಬೇಡಿ. ಅದನ್ನು ನಾನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ರುಬ್ಬಿರೋ ಹಿಟ್ಟಿಗೆ. ಹಾಗೆ ಇದು ಸ್ವಲ್ಪ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು 1 ಸೆಕೆಂಡ್ ಹಾಗೆ ಬಿಡಿ. ಸ್ವಲ್ಪ ಹಿಟ್ಟು ಹಾಗೆ ನಿಂತ್ಕೊಳ್ಳುತ್ತೆ, ಆವಾಗ ನೀರನ್ನು ಚೆನ್ನಾಗಿ ಎರಗಿಸ್ಕೊಳ್ಳಿ. ಇದೇ ರೀತಿ 3-4 ಸಲ ತೊಳ್ಕೊಳ್ಳಿ ಚೆನ್ನಾಗಿ. ಅಕ್ಕಿಯನ್ನು ನಾವು ತೊಳೆದಿರೋದಿಲ್ಲ ಅಲ್ವಾ, ನೇರವಾಗಿ ಹಾಕ್ಕೊಂಡಿರ್ತೀವಿ. ಆ ಥರ ಅದಕ್ಕಾಗಿ ಚೆನ್ನಾಗಿ ಮಾಡಿ ತೊಳ್ಕೊಂಡು ಈ ಥರ ಮೇಲ್ಗಡೆಯಿಂದ ನೀರನ್ನು ಹರಿಸ್ಕೊಳ್ಳಿ. ಹಾಗೆ ಮಾಡಿ ತೆಗೆದಿಟ್ಟಿದ್ದೀನಿ. ನೋಡಿ, ನಾನು ಈ ಥರ ಮಾಡಿದ್ದೀನಿ. ಸೊ ಇವಾಗ ಇನ್ನೊಂದು 2 ನಿಮಿಷ ನೀರೇನು ಕುದಿಯೋಕ್ಕೆ ಶುರುವಾಗುತ್ತೆ. ಇದು ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಮೇಲೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಂಬ ಈಸಿಯಾಗಿರೋವಂಥದ್ದು. ಏನಾದರೂ ಬ್ರೇಕ್ಫಾಸ್ಟಿಗೆ ನಾವು ಮನೇಲಿ ರೆಡಿ ಮಾಡ್ಕೊಂಡಿಲ್ಲ, ಸಡನ್ನಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಬಾಳೆ ಎಲೆ ಇದ್ದರೆ ಇದನ್ನು ಮಾಡ್ಕೋಬೋದು. ಒಂದು ವೇಳೆ ಬಾಳೆ ಎಲೆ ಇಲ್ಲ ಅಂದ್ರೂ ಹಾಗೆ ಕೈಯಲ್ಲಿ ರೌಂಡಾಗಿ ಮಾಡಿಟ್ಟರು ಸಹ ಚೆನ್ನಾಗೇ ಆಗುತ್ತೆ ಕಡುಬು. ಸೊ ಬಾಳೆ ಎಲೆ ಅಂತ ಹೇಳಿದ್ರೆ ಇನ್ನೂ ರುಚಿ ಕೊಡುತ್ತೆ ಅಂತ. ಸೊ ಇವಾಗ ಇದು ಕುದೀತಾ ಇದೆ ಅಲ್ವಾ. ಸೊ ಇದು ಕುದೀತಾ ಇದೆ, ಇಷ್ಟು ಕುದ್ರೆ ಸಾಕು. ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ನಲ್ಲ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಫುಲ್ ಎಷ್ಟಿದೆ ಅಷ್ಟನ್ನು ಹಾಕ್ಕೋಬೇಕು. ಇದೇನು ತಳ ಹಿಡಿಯುತ್ತೆ ಆ ಥರ ಏನು ಭಯ ಬೇಡ, ಏನು ತಳ ಹಿಡಿಯೋದಿಲ್ಲ, ಏನಿಲ್ಲ. ಯಾಕೆಂತ ಹೇಳಿದರೆ ನಾವು ತೊಳ್ಕೊಂಡಿರ್ತೀವಲ್ವ ನೀರಿಂದ, ಹಾಗಾಗಿ ಅದು ತಳ ಹಿಡಿಯೋದಿಲ್ಲ. ನಾನಿವಾಗ ಅಷ್ಟನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಅದು ಗಟ್ಟಿಯಾಗೋವರೆಗೂ. ನಾನು ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಈ ರೀತಿಯಾಗಿ ಹೀಗೆ ಹಿಟ್ಟನ್ನು ತಿರುಗಿಸ್ತಾ ಇದ್ದವಾಗ ಅದು ತಳನೂ ಹಿಡಿಯೋದಿಲ್ಲ, ಆಮೇಲೆ ಕಡುಬು ಮಾಡೋ ಹದಕ್ಕೆ ಬರುತ್ತೆ. ನೋಡಿ, ಇನ್ನೊಂದು 2 ನಿಮಿಷದಲ್ಲಿ ಇದು ಕಡುಬು ಮಾಡೋ ಹದಕ್ಕೆ ಬಂದುಬಿಡತ್ತೆ. ನೀವು ನೋಡ್ಬೋದು. ಗ್ಯಾಸನ್ನು ಸ್ವಲ್ಪ ದೊಡ್ಡದಾಗೆ ಇಟ್ಕೊಳ್ಳಿ. ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತಾನೇ ಇದೆ. ಸೊ ಈ ಥರ ತಿರುಗಿಸ್ತಾನೇ ಇರಿ. ನೋಡಿದ್ರಲ್ವಾ, ಈ ರೀತಿ ತಿರುಗಿಸ್ತಾ ಇದ್ದೀವಿ. ಆಗಲೇ ಅದು ರೆಡಿ ಆಗ್ತಾ ಇದೆ. ತುಂಬ ಬೇಗ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಒಂದು 10 ನಿಮಿಷದಲ್ಲಿ ಈ ರೀತಿ ರೆಡಿ ಮಾಡಿ ಬೇಯಲಿಕ್ಕೆ ಇಟ್ಕೊಂಡು ಬೇರೆ ಕೆಲಸ ಮಾಡ್ಕೋಬಹುದು. ಅಷ್ಟೊಂದು ಈಸಿಯಾಗಿರೋವಂಥದ್ದು. ನಮ್ಮ ಶಿವಮೊಗ್ಗ ಭಾಗದಲ್ಲಿ ಇದನ್ನ ಹೆಚ್ಚಾಗಿ ನಾನ್ ವೆಜ್ ಏನಾದರೂ ಮಾಡಿದ್ರೆ, ಚಿಕನ್ ಏನಾದರೂ ಮಾಡಿದ್ರೆ, ಮಟನ್ ಏನಾದರೂ ಮಾಡಿದ್ರೆ ಇದನ್ನ ಹೆಚ್ಚಾಗಿ ಮಾಡ್ತೀವಿ. ದೊಡ್ಡ ಫಂಕ್ಷನ್ಗಳಿಗೂ ತುಂಬ ಜನ ಊಟ ಬಡಿಸ್ಬೇಕಂದ್ರೆ ಈ ಥರ ಮಾಡ್ತೀವಿ. ಇದು ನೋಡಿ ಎಷ್ಟು ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ ಇವಾಗ. ನೋಡಿದ್ರಲ್ವಾ, ಇದು ರೆಡಿಯಾಗಿದೆ. ಈ ಥರ ನಿಧಾನವಾಗಿ ಬೀಳಬೇಕು, ಎತ್ತಿ ಮೇಲೆಯಿಂದ ಬಿಟ್ಟರೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನನ್ನ ಅಮ್ಮನ ಮನೆಯಿಂದ ಬನಾನಾ ಲೀವ್ಸ್ ಕೊಟ್ಟಿದ್ರು, ಬಾಳೆ ಎಲೆನ ಕೊಟ್ಟಿದ್ಲು. ಏನಕ್ಕೆ ಕೊಟ್ಟಿದ್ರು ನಮ್ಮಮ್ಮ ಅಂದರೆ, ನನಗೆ ಬಾಳೆ ಎಲೆಯಿಂದ ಏನಾದರೂ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ನಮ್ಮಮ್ಮ ಊರಿಂದ ಕೊಟ್ಟು ಕಳಿಸಿದ್ರು. ಸೊ ನೋಡಿ, ಇದು ನಾನು ಮೊದಲೇ ಎಲೆನ ಬಾಡಿಸಿಟ್ಕೊಂಡಿದ್ದೀನಿ. ನೀವು ಹೊಸ ಎಲೆನ ತಂದ್ಕೊಂಡು ಗ್ಯಾಸ್ ಮೇಲೆ ಹಾಕಿ ಬಾಡಿಸ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಅಥವಾ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಸೊ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಬಾಡಿಸಿರೋದು. ಸೊ ಇವಾಗ ಈ ಥರ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾವು ಬೇಯಿಸಿಟ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪವೇ ಹಾಕ್ಕೊಂಡು ಬಾಳೆ ಎಲೆಯ ಕೊನೆ ಸೈಡ್ಗೆ ಹಾಕ್ಕೋಬೇಕು. ಯಾವ ಕಡೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ, ಅದೇ ಕಡೆಗೆ ನೀವು ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಕಡೆ ದಂಟಿರೋ ಕಡೆ ಹಾಕ್ಕೋಬೇಡಿ. ಸೊ ನೋಡಿ, ಇದನ್ನ ಹಿಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಿಧಾನವಾಗಿ ಮಡಚಬೇಕು. ಆ ಕಡೆಯಿಂದನೇ ಫಸ್ಟು ಮಡಚ್ಕೊಂಡು ಅದಾದಮೇಲೆ ಈ ಕಡೆಗೆ ಫೋಲ್ಡ್ ಮಾಡಿ ಇಡೋದು. ಉಲ್ಟಾ ಮಾಡಿದ್ರೆ ಈ ಥರ ಕಾಣಿಸ್ಬೇಕು, ಮೇಲ್ಗಡೆಯಿಂದ ಹೀಗಿರಬೇಕು. ಈ ಥರ ಇಟ್ಟು ಬೇಯಿಸಲಿಕ್ಕೆ ಚೆನ್ನಾಗಾಗತ್ತೆ, ಆಯಿತಾ? ಉಲ್ಟಾ ಮಾಡಿ ಇಟ್ಟು ಬೇಯಿಸೋದಕ್ಕೆ. ಇವಾಗ ಅದಾದಮೇಲೆ ಇನ್ನೂ ಒಂದು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನಿಮಗೆ ಒಂದೇ ಕಡೆ ನೋಡಿದವಾಗ ಅಷ್ಟೊಂದು ಚೆನ್ನಾಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಮಧ್ಯದಲ್ಲಿ ಹಾಕ್ಕೊಳ್ಳಿ. ಆ ಕಡೆ ಸ್ವಲ್ಪ ಬಾಳೆ ಎಲೆ ಗ್ಯಾಪ್ ಇರಬೇಕು, ಈ ಕಡೆಯೂ ಸ್ವಲ್ಪ ಜಾಸ್ತಿ ಬಾಳೆ ಎಲೆ ಇರಬೇಕು. ಆ ಕಡೆ ತುದಿ ಮತ್ತು ಈ ಕಡೆ ತುದಿಯನ್ನು ಈ ಥರ ಮಡಚಿ ಈ ಕಡೆ ಕೊನೆ ದಂಟಿದೆಯಲ್ಲ ಅದನ್ನು ಮಾತ್ರ ಕಡುಬಿಗೆ ತಾಗೋಕೆ ಬಿಡಬಾರ್ದು. ಯಾಕೆಂತ ಹೇಳಿದ್ರೆ ಆ ಕೊನೆ ದಂಟಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಸೊನೆ ಥರ ಇರುತ್ತೆ, ಅದು ಬಿಟ್ಕೊಂಬಿಡುತ್ತೆ ಕಡುಬಿಗೆ. ಹಾಗಾಗಿ ಅದನ್ನು ತಾಗದೇ ಇರೋ ಹಾಗೆ ನಾವು ಮಡಚಬೇಕಾಗತ್ತೆ, ಅದನ್ನ ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಆ ಕಡೆಯಿಂದ ಫಸ್ಟು ಮಡಚ್ಕೊಂಡು ಈ ಕಡೆ ದಂಟು ಹೊರಗೆ ಬರೋ ಥರ ಮಾಡಿ ಹೀಗೆ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ. ಹೀಗಿಟ್ಟು ಬೇಯಿಸ್ಲಿಕ್ಕೂ ಚೆನ್ನಾಗಾಗತ್ತೆ. ಈ ಥರ ಇಟ್ಟು ಬೇಯಿಸ್ಬೇಕಾಯ್ತಾ. ಸೊ ಇವಾಗ ಇನ್ನೂ ಒಂದು ನಿಮಗೆ ಮಾಡಿ ತೋರಿಸ್ತೀನಿ. ಸ್ವಲ್ಪನೇ ಹಿಟ್ಟನ್ನು, ಅದು ತುಂಬ ತಣ್ಣಗಾಗ್ಲಿಕ್ಕೆ ಬಿಡಬೇಡಿ. ಹಿಟ್ಟು ಸ್ವಲ್ಪ ಬಿಸಿ ಇದ್ದಾವಾಗಲೇ ಮಾಡಿಕೊಂಡು ಬೇಯ್ಲಿಕ್ಕೆ ಹಾಕ್ಕೊಳ್ಳಿ. ನೀರು ಮುಟ್ಕೊಳ್ತಾ ನನ್ನ ಪಕ್ಕದಲ್ಲಿ ನೋಡಿ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಬಿಸಿ ಆಯಿತು ಅಂತ ಅಂದರೆ ಬೌಲಲ್ಲಿರೋ ನೀರನ್ನು ಮುಟ್ಕೊಳ್ತಾ ಮಾಡ್ತಾಯಿದ್ದೀನಿ. ಸೊ ನೀವು ಹಾಗೆ ಮಾಡ್ಕೊಳ್ಳಿ. ಏಕೆಂತೇಳಿ ತಣ್ಣಗಾಗೋ ತನಕ ಬಿಡಬೇಡಿ, ಗಟ್ಟಿ ಆಗುತ್ತೆ ಹಿಟ್ಟು. ಹಾಗಾಗಿ ತಣ್ಣಾಗೋಕ್ಕೆ ಬಿಡಬೇಡಿ, ಬಿಸಿ ಇದ್ದಾವಾಗಲೇ ಈ ಥರ ಮಾಡ್ಕೊಳ್ಳೋವಂಥದ್ದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಈ ಥರ ಬರುತ್ತೆ ಅಲ್ವಾ, ಈಸಿ ಕೆಲಸ. ಹೀಗೆ ಇಟ್ಟು ಬೇಯಿಸಬೇಕು, ಈ ಥರ ಇಡಬೇಕು. ಉಲ್ಟಾ ಇಟ್ಬಿಡ್ಬೇಡಿ, ಆಮೇಲೆ ಇದೇ ಥರ ಇಟ್ಟು ಬೇಯಿಸಬೇಕು. ನೋಡಿ, ಈ ಥರ ಈ ಸೈಡು ಯಾವುದೇ ಕಾರಣಕ್ಕೂ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಮೇಯ್ನಾಗಿ ಇದೊಂದು ಟ್ರಿಕ್ ನೆನ್ಪಿಟ್ಕೊಂಬಿಡಿ. ಇಲ್ಲಾಂದರೆ ಈ ಬನಾನಾ ಲೀವ್ಸ್ದು ಬಾಳೆ ಎಲೆ ಏನಿದೆ ಅದರದ್ದು ಕೊನೆ ಇರುತ್ತಲ್ವ ದಂಟು, ಅದ್ರದ್ದು ಕಲ್ಲರು ಕಡುಬಿಗೆ ಅಂಟ್ಕೊಂಡ್ಬಿಡತ್ತೆ. ಅದು ಆಗಬಾರ್ದು ಅಂತ ಹೇಳಿದರೆ ಆ ಕಡೆಯಿಂದನೇ ಫೋಲ್ಡ್ ಮಾಡ್ಕೋಬೇಕು. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಬಾಳೆ ಎಲೆನ ಉಲ್ಟಾ ಇಟ್ಟು ಅದ್ರಿಂದ ಮೇಲ್ಗಡೆ ಮಾಡಬೇಕು, ಆಯಿತಾ? ಉಲ್ಟಾನೇ ಕಡುಬು ಮಾಡಬೇಕು. ಉಲ್ಟಾ ಇರೋ ಜಾಗದಿಂದ ಬಾಳೆಲೆಯ ಕಡೆಯಿಂದ ಸೈಡ್ ಬ್ಯಾಕ್ ಸೈಡ್ ಇರುತ್ತಲ್ಲ ಆ ಕಡೆಯೇ ನೀವು ಹಿಟ್ಟು ಹಾಕ್ಕೊಂಡು ಕಡುಬು ಮಾಡ್ಕೋಬೇಕಾಯ್ತಾ. ನಾನು ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇದೆ. ಬಾಳೆ ಎಲೆನ ಉಲ್ಟಾ ಇಟ್ಟಿದ್ದೀನಿ ನಾನು, ಆಯಿತಾ? ಉಲ್ಟಾ ಇಟ್ಕೊಂಡು ಆ ಸೈಡಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಅದೇ ರೀತಿ ನೀವು ಮಾಡ್ಕೊಳ್ಳಿ.
ನೋಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದವಾಗ ಈ ದಪ್ಪ ಸೈಡ್ ಏನಿರುತ್ತೆ ಇದು ಈ ಕಡೆಗಿರುತ್ತೆ, ಅದು ಕಡ್ಬೇಕು. ಅದು ತಾಗಿದ್ರೆ ಮಾತ್ರ ಕಲರ್ ಬಿಟ್ಕೊಳ್ಳುತ್ತೆ. ಅದು ತಾಗದೇ ಇರೋ ಥರ ಫೋಲ್ಡ್ ಮಾಡ್ಬೋದು ಈ ಥರ ನಾವು. ಎಷ್ಟು ನೋಡಿದ್ವಿ ಇವಾಗ ಫೋಲ್ಡ್ ಮಾಡಿದವಾಗ ಅದು ಹೊರಗೆ ಉಳ್ಕೊಳ್ಳುತ್ತೆ ಅದಂಟು ಆ ಥರ. ಸೊ ಹಾಗೆ ಮಾಡಿ ಇದನ್ನ ಫೋಲ್ಡ್ ಮಾಡಿ ನೋಡಿ ಈ ಥರ ಹೊರಗಡೆ ಉಳ್ಕೊಳ್ಬೇಕು, ಒಳಗಡೆ ಅದಕ್ಕೆ ತಾಗಬಾರ್ದು ಅಷ್ಟೇ. ನೋಡಿ ಈ ಥರ ಮಾಡಿಬಿಟ್ಟು ನೀವು ಶೇಪ್ ಕೊಟ್ಕೋಬೋದು, ನೀಟಾಗಿ ಮೇಲ್ಗಡೆಯಿಂದ ಉಜ್ಜಿ ಶೇಪ್ ಕೊಟ್ಕೋಬೋದು. ಸೊ ನೋಡಿದ್ರಲ್ವ ಈ ಥರ ಉಲ್ಟಾ ಎಲ್ಲ ಇಟ್ಟಿದ್ದೀನಿ, ನಾನು ನೀಟಾಗಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಒಳಗಡೆ ಬೇಯಿಸ್ತಾ ಇದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಹಾಗೆ ಒಳಗಡೆ ಗೊತ್ತಲ್ಲ ಇಡ್ಲಿ ಮಾಡೋಕ್ಕಿರುತ್ತಲ್ಲ ಅದನ್ನು ಇಟ್ಟು ಅದ್ರ ಒಳಗಡೆ ಇನ್ನೂ ಅರ್ಧ ಮುಕ್ಕಾಲು ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಇಡ್ಲಿ ಮಾಡಲಿಕ್ಕಿರುತ್ತಲ್ವ ಆ ಅಚ್ಚನ್ನ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಕಡುಬುನ ಇಟ್ಟಿದ್ದೀನಿ. ನಾನು ಇಡ್ಲಿ ಪಾತ್ರೆ ಒಳಗಡೆ ಬೇಯಿಸೋದು ಹೇಗೆ ಅಂತ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಕಡುಬು. ಸೊ ಆ ರೀತಿ ಗೊತ್ತಿಲ್ಲ ಅಂತ ಹೇಳೋರು ಇಡ್ಲಿ ಪಾತ್ರೆನ ಇಟ್ಕೊಳ್ಳಿ, ಅದಕ್ಕೊಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಮೊದಲನೇ ಇಡ್ಲಿ ಮಾಡೋಂಥ ಮೊದಲನೇ ಸ್ಟೆಪ್ ಇರುತ್ತಲ್ಲ ಆ ಸ್ಟೆಪ್ನ ಇಟ್ಟು ಅದ್ರ ಮೇಲ್ಗಡೆ ಕಡುಬನ್ನು ಜೋಡಿಸ್ಕೊಳ್ಳಿ. ಸೊ ನೋಡಿ ಇದು ಬೆಂದಿದೆ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ವಾವ್! ಇವಾಗ ಬಿಚ್ಚಿ ತೋರಿಸ್ತೀನಿ ನಿಮಗೆ ಹೇಗೆ ಬೆಂದಿರುತ್ತೆ ಅಂತ. ಎಷ್ಟೊಂದು ಮೃದುವಾಗಿರುತ್ತೆ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿಂತಾಯಿದ್ರೆ ವಾವ್ ಎಷ್ಟು ರುಚಿ ಇರುತ್ತೆ. ಇನ್ನು ಕೆಲವರು ನಾನ್ ವೆಜ್ಜು ಇದಕ್ಕೆಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು. ಸೊ ನೋಡಿ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಹೀಗೆ ಬಂದಿದೆ ಇದು. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಒಂದು ಸಲ ಮಾಡಿ ನೋಡಿ. ಆಮೇಲೆ ಈಸಿ ಕೆಲಸ, ಇದರಲ್ಲಿ ತುಂಬ ಕೆಲಸ ಏನೂ ಇರೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮ ಹೇಳ್ಕೊಟ್ಟಿರೋವಂಥದ್ದು ಇದು. ನಮ್ಮದು ಶಿವಮೊಗ್ಗ, ನಮ್ಮ ಅಮ್ಮ ಹೇಳ್ಕೊಟ್ಟಿರೋಂಥ ಒಂದು ಬಾಳೆ ಎಲೆಯ ಕಡುಬಿನ ರೆಸಿಪಿ ಇದು. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಮೇಲೆ ನನಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತಾದರೆ ನೀವು ಮಾಡಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಒಂದು ಸಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳ್ತಾ ಇನ್ನೂ ಒಂದು ನಿಮ್ಗೆ ಇಷ್ಟ ಆಗುವಂಥ ಸುಲಭವಾಗಿರುವಂಥ ರುಚಿಕರ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.